ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಎಲ್ಲವೂ ಸರಿಯಿಲ್ಲ, ಬದಲಾವಣೆಯ ಪರ್ವ ಬಹಳ ಹತ್ತಿರ ಬರ್ತಾ ಇದೆ. ಅದಕ್ಕೆ ಮೇ ತಿಂಗಳು ಸಾಕ್ಷಿಯಾಗುತ್ತೆ. ಕರ್ನಾಟಕದ ಜನತೆ ಮೇ ತಿಂಗಳಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಆಗುವಂತಹ ಬದಲಾವಣೆಗೆ ಸಾಕ್ಷಿಯಾಗಲಿದ್ದಾರೆ. ಬಹುದೊಡ್ಡ ಬದಲಾವಣೆಯ ಪರ್ವ ಕಾಂಗ್ರೆಸ್ ಪಾಳಯದಲ್ಲಿ ಮೇ ತಿಂಗಳಿನಲ್ಲೇ ಆಗುತ್ತೆ ಅನ್ನುವಂಥ ಮಾತುಗಳು, ಅದಕ್ಕೆ ಪುಷ್ಟಿ ನೀಡುವಂತಹ ದಿನದಿಂದ ದಿನಕ್ಕೆ ಆಗುತ್ತಾ ಇರುವಂತಹ ಬೆಳವಣಿಗೆಗಳು. ಈಗಾಗಲೇ ನಾವು ಬಹಳಷ್ಟು ವಿಡಿಯೋಗಳಲ್ಲಿ ಮಾತನಾಡ್ತಾ ಇದ್ದೇವೆ. ವೀಕ್ಷಕರು, ನಿಮಗೂ ಗೊತ್ತಿದೆ ಏನೆಲ್ಲ ದಿನದಿಂದ ದಿನಕ್ಕೆ ಬೆಳವಣಿಗೆಗಳಾಗ್ತಾ ಇದೆ ಅಂತ. ಯಾಕೆ ಒಂದು ಕಡೆ ಮೇಜರ್ಲಿ ಫೋಕಸ್ ಆಗ್ತಾ ಇರುವಂಥದ್ದು, ಪ್ರತಿ ಬಾರಿಯೂ ಚರ್ಚೆ ಆಗ್ತಾ ಇರುವಂಥ ವಿಚಾರ, ಮೇ 4ರ ಈ ಚುನಾವಣೆಗಳ ಫಲಿತಾಂಶದ ನಂತರದಲ್ಲಿ ಹೈಕಮಾಂಡ್ ಕರ್ನಾಟಕದ ರಾಜಕಾರಣದ ವಿಚಾರದಲ್ಲಿ ಮೌನ ಮುರಿಯಬಹುದು, ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ವಿಚಾರ ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಈಗಾಗಲೇ 40ರಿಂದ 45 ಶಾಸಕರು ದೆಹಲಿಯ ಕಡೆಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ 2 ಬಾರಿ ಹೋಗಿ ಬಂದರು ಮತ್ತು ಮೇ 4ರ ನಂತರ ನಾವು ಮತ್ತೆ ಹೋಗ್ತೀವಿ. ತುಂಬ ಜನ ಸಚಿವಾಕಾಂಕ್ಷಿಗಳಿದ್ದಾರೆ. ಇದರ ಜೊತೆಗೆ ಹಿರಿಯ ಸಚಿವರುಗಳಿಗೆ ಕೊಕ್ಕು ಕೊಡಬೇಕು, ಸರಿಯಾಗಿ ಕೆಲಸ ಮಾಡದೇ ಇರುವಂಥವರಿಗೆ ಮತ್ತು ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂಥ ಒಂದು ಒತ್ತಡ ಒಂದು ತಂಡದ ಕಡೆಯಿಂದ ಆಗ್ತಾ ಇದ್ದರೆ, ಮತ್ತೊಂದು ಬಹುದೊಡ್ಡ ಒತ್ತಡ ಡಿ.ಕೆ. ಬ್ರದರ್ಸ್, ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರು ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡಿ ಹೈಕಮಾಂಡ್ ನಾಯಕರುಗಳಿಗೆ ಒತ್ತಡವನ್ನು ತರ್ತಾ ಇರುವಂಥದ್ದು. 3 ವರ್ಷಗಳು ಕಂಪ್ಲೀಟ್ ಆಗ್ತಾ ಇದೆ, ನನಗೆ ಅಧಿಕಾರವನ್ನು ಕೊಡಬೇಕು ಅನ್ನುವಂಥ ಅಧಿಕಾರ ಬದಲಾವಣೆಯ ವಿಚಾರ. ಈ ಅಧಿಕಾರ ಬದಲಾವಣೆಯ ವಿಚಾರ ಬಂದಾಗ ಈ ಮಧ್ಯೆ ಏನು ಮುಸ್ಲಿಂ ನಾಯಕರ ತಲೆದಂಡಗಳಾಗ್ತಾ ಇದೆ, CM ಆಪ್ತಬಡ ಅಂತ ಗುರುತಿಸಿಕೊಂಡಿರುವರು, ಅದರಲ್ಲೂ ಕೂಡ ಪ್ರಮುಖವಾಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿಯವರು ಮತ್ತು H.C. ಮಹದೇವಪ್ಪನವರು ದೆಹಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿದ್ದಾರೆ. ಈಗ ಅಹಿಂದ ಕಾರ್ಡ್ ಪ್ಲೇ ಆಗುತ್ತಾ ಇದೆ. ಯಾಕೆ ಅಹಿಂದ ಆರಂಭವಾಗಿ 20 ವರ್ಷಗಳು ಕಳೆದಿರುವಂಥದ್ದು. ನಮ್ಮನ್ನು ಅಂದರೆ ಅಹಿಂದ ನಾಯಕರನ್ನು ಬಿಟ್ಟು ಯಾವುದೇ ಕೆಲಸವನ್ನು, ಯಾವುದೇ ನಿರ್ಧಾರವನ್ನು ಹೈಕಮಾಂಡ್ ಮಾಡಕೂಡದು. ಇಫ್ ಇನ್ ಕೇಸ್ ಈ ಅಹಿಂದಾಗೆ ಏನಾದ್ರು ಏಟು ಬಿದ್ದರೆ ಖಂಡಿತವಾಗಿಯೂ ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗೋದರಲ್ಲಿ ಸಂಶಯವೇ ಇಲ್ಲ ಅನ್ನುವಂಥ ಒಂದು ಒತ್ತಡವನ್ನು ಸತೀಶ್ ಜಾರಕಿಹೊಳಿಯವರು ಮತ್ತು H.C. ಮಹದೇವಪ್ಪನವರು ಹೋಗಿ ಮಾತನಾಡಿರುವಂಥದ್ದು. ಅಂದರೆ ಅಹಿಂದ ನಾಯಕರ ರಾಜಕೀಯ ಭವಿಷ್ಯ ಮತ್ತು ಸ್ಥಾನಮಾನಗಳ ಬಗ್ಗೆ ಸ್ಪಷ್ಟತೆಯನ್ನು ತೆಗೆದುಕೊಳ್ಳುವಂಥ ಕೆಲಸ. ಯಾಕೆ ಅಂದರೆ CM ಸಿದ್ದರಾಮಯ್ಯನವರು ಬಹಳ ಮೌನಕ್ಕೆ ಜಾರಿದ್ದಾರೆ, ಅಂದರೆ ಮೌನಕ್ಕೆ ಶರಣಾಗಿಬಿಟ್ಟಿದ್ದಾರೆ. ಯಾವ ವಿಚಾರದಲ್ಲೂ ಕೂಡ CM ಅವರು ಮೌನ ಮುರಿತಾ ಇಲ್ಲ, ರಿಯಾಕ್ಟ್ ಮಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ. ಹೀಗಾಗಿ ಈ ಅಹಿಂದ ನಾಯಕರುಗಳೇ ಡೆಲ್ಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಒಂದೆಡೆ ಏನಾದರೂ ಹೈಕಮಾಂಡ್ ಮನಸ್ಸು ಮಾಡಿ ಡಿ.ಕೆ. ಶಿವಕುಮಾರ್ ಅವರಿಗೆ CM ಗಾದಿಯನ್ನು ಬಿಟ್ಟುಕೊಟ್ಟು ಬಿಟ್ಟರೆ ನೋ, ದಲಿತ CM ಕೂಗು ಕೇಳಿ ಬರ್ತಾ ಇರುವಂಥದ್ದು ಈ ಒಂದು ಸಂದರ್ಭದಲ್ಲಿ. ಅಹಿಂದ ನಾಯಕರು ಹೀಗಾಗಿ ಹೋಗಿರುವಂಥದ್ದು. ಯಾಕೆ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥ ಹೆಸರು, ಇಫ್ ಇನ್ ಕೇಸ್ CM ಸಿದ್ದರಾಮಯ್ಯನವರು ಸೀಟಿಂದ ಇಳಿಬೇಕು ಅಂತ ಹೇಳಿದ್ರೆ ಅವರು ರೆಫರ್ ಮಾಡುವಂಥ ಒಂದು ಹೆಸರು ಅಂತ ಹೇಳಿದ್ರೆ ಅದು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಕೇಳಿ ಬರ್ತಾ ಇದೆ. ಯಾಕೆ ಈಗಾಗಲೇ ಪರಮೇಶ್ವರ್ ಅವರಿಗೆ ಈ ಹಿಂದೆ 2 ಬಾರಿ ಮುಖ್ಯಮಂತ್ರಿಗಳ ಸ್ಥಾನ ಕೈ ಚೆಲ್ಲಿ ಹೋಗಿರುವಂಥದ್ದು, ಕೈ ಬಿಟ್ಟು ಹೋಗಿರುವಂಥದ್ದು. ಹೀಗಾಗಿ ದಲಿತ CM ಕೂಗು ಒಂದು ಕಡೆ, ಅಹಿಂದ ನಾಯಕರ ಕಾರ್ಡ್ ಪ್ಲೇ ಆಗ್ತಾ ಇರುವುದೊಂದು ಕಡೆ. ಮತ್ತೊಂದೆಡೆ ರಾಜಣ್ಣ ಹೇಳಿದ್ದಾರೆ ನಿನ್ನೆ ಬಹಳ ನೇರವಾಗಿ, ಹೈಕಮಾಂಡ್ ನಿರ್ದೇಶನಕ್ಕೆ ಸಿದ್ದರಾಮಯ್ಯವರು ಬದ್ಧರಾಗಿದ್ದಾರೆ, ಅಧಿಕಾರ ತ್ಯಾಗಕ್ಕೂ ಸಿದ್ಧರಿದ್ದಾರೆ ಸಿದ್ದರಾಮಯ್ಯನವರು ಅಂತ. ಅಂದರೆ ಇದು ಬಹಳಷ್ಟು ಊಹಾಪೋಹಗಳಿಗೆ, ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಒಂದು ಕಡೆ ಪರಮೇಶ್ವರ್ ಅವರು ಮಾತನಾಡ್ತಾ ಇಲ್ಲಿವರೆಗೂ ಹೇಳ್ತಾ ಇದ್ರು, ಅಂದರೆ CM ಬದಲಾವಣೆ ವಿಚಾರವೇ ಇಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಈ ಬಾರಿ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಡ್ಕೊಳ್ತೇವೆ, ಹೈಕಮಾಂಡ್ ಏನೇ ಹೇಳಿದ್ರು ನಾವು ಅದಕ್ಕೆ ಬದ್ಧರಿರ್ತೇವೆ. ಡಿ.ಕೆ. ಶಿವಕುಮಾರ್ ಆದರೂ ಓಕೆ, ನಮಗೂ ಒಂದು ಅಭಿಮಾನಿ ಬಳಗಗಳಿರ್ತವೆ, ಬೆಂಬಲಿಗರಿರ್ತಾರೆ, ಅವರು ನಮ್ಮ CM ಆಗಬೇಕು ನಮ್ಮವರು ಅಂತ ಇಷ್ಟಪಡೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅನ್ನುವಂಥ ಮಾತುಗಳನ್ನು ಪರಮೇಶ್ವರ್ ಅವರು ಆಡ್ತಾ ಇದ್ದಾರೆ. ಒಟ್ಟಾರೆ ಈ ಅಹಿಂದ ಕಾರ್ಡ್ ಪ್ಲೇ, ಅಹಿಂದ ನಾಯಕರು, ದಲಿತ CM ಕೂಗು, ಡಿ.ಕೆ. ಶಿವಕುಮಾರ್ CM ಆಗಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು CM ಗಾದಿಯಿಂದ ಇಳಿಬೇಕು, ಕಾಂಗ್ರೆಸ್ನ ರಾಜಕಾರಣದಲ್ಲಿ, ಕಾಂಗ್ರೆಸ್ ಪಾಳಯದಲ್ಲಿ, ರಾಜ್ಯ ರಾಜಕಾರಣದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.